ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಗೌರಿ ತಂಟೆಗೆ ಬಂದ ವಿವೇಕ್ನ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗೌರಿ ಹಾಗೆ ವಿವೇಕ್ ಇಬ್ರು ಕೂಡ ಆವು ಮುಂಗುಸಿ ಥರ ಯಾವಾಗಲೂ ಕೂಡ ಕಿತ್ತಾಡ್ತಾನೆ ಇರ್ತಾರೆ. ಆ ರೀತಿ ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರೋರನ್ನೇ ದೇವರು ಒಂದು ಮಾಡಿದ್ದಾನೆ ಅಂತ ಹೇಳ್ಬೋದು. ಮದುವೆ ಯಾವತ್ತೂ ಕೂಡ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನೋ ರೀತಿಯಲ್ಲೇ ಇಲ್ಲಿ ಗೌರಿ ಮತ್ತು ವಿವೇಕ್ ಇಬ್ರು ಕೂಡ ಒಂದಾಗಿದ್ದಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇದ್ರು ಕೂಡ ಇಲ್ಲಿ ಗೌರಿ ತನ್ನ ತಾಳಿಗೆ ಏನು ಬೆಲೆ ಕೊಡಬೇಕು ಆ ಬೆಲೆಯನ್ನು ಕೊಡ್ತಿದ್ದಾಳೆ. ಅದೇ ಕಾರಣಕ್ಕೆ ಸರಿತಾ ತನ್ನ ಅತ್ತೆ ಯಾವುದೇ ಕಾರಣಕ್ಕೂ ತವರ ಮನೆ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಕಂಡೀಷನ್ಗೆ ಕೂಡ ಇಲ್ಲಿ ಒಪ್ಕೋತಾಳೆ ಗೌರಿ. ಮನುಷ್ಯ ಅಂತಕ್ಕಂಥವ್ನಲ್ಲಿ ಬದಲಾವಣೆ ಅನ್ನೋದು ಸಹಜವಾಗಿರತ್ತೆ. ಗಾಳಿ ಕಾಲ ಋತುಮಾನ ಎಲ್ಲವೂ ಕೂಡ ಬದಲಾಗುತ್ತೆ. ಅಂದಮೇಲೆ ಮನುಷ್ಯ ಬದಲಾಗೋದಿಲ್ವಾ? ಖಂಡಿತ ಮನುಷ್ಯನು ಬದಲಾಗ್ತಾನೆ, ಹಾಗೆ ಅತ್ತೆ ಮನಸ್ಥಿತಿ ಕೂಡ ಬದಲಾಗುತ್ತೆ. ಸ್ವಲ್ಪ ಸಮಯ ಅಷ್ಟೇ ತನ್ನ ತವರು ಮನೆಯಿಂದ ದೂರ ಇರುವುದು, ಖಂಡಿತ ನಾನು ದೂರ ಇರ್ತೀನಿ ಅಂತ ಹೇಳಿ ಗೌರಿ ಆ ಕಂಡೀಷನ್ಗೆ ಒಪ್ಕೊಂಡು ಮನೆಯಲ್ಲಿರ್ತಾಳೆ. ಬಟ್ ಇಲ್ಲಿ ವಿವೇಕ್ ಗೌರಿ ಏನಾದರೂ ಬಂದು ತನ್ನ ರೂಮಲ್ಲಿದ್ದರೆ ತಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗೌರಿ ವಿವೇಕ್ ತನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ನಾನು ವಿವೇಕ್ ರೂಮಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲೂ ಉಳ್ಕೊಳ್ಳೋದು, ಯಾವ ರೂಮು ಖಾಲಿ ಇಲ್ವಲ್ಲ ಅಂತಿದ್ರೆ ನನಗೊಂದು ಸಣ್ಣ ಜಾಗ ಸಿಕ್ಕಿದ್ರು ಸಾಕು, ಯಾವುದೇ ಮೂಲೆಯಲ್ಲಾದರೂ ಪರವಾಗಿಲ್ಲ ಉಳ್ಕೊಂಡ್ಬಿಡ್ತೀನಿ ಅಂತ ಗೌರಿ ಹೇಳಿದಾಗ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಉಳ್ಕೋತೀನಿ ಅಂದ್ಲಲ್ಲ, ಬಿಟ್ಟಾಕೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಅತ್ತೆ ಹೇಳ್ತಾರೆ. ನಂತರ ಇಲ್ಲಿ ಗೌರಿ ಸ್ಟೋರ್ ರೂಮನ್ನು ಆಯ್ಕೆ ಮಾಡ್ಕೋತಾರೆ ಉಳ್ಕೊಳ್ಳೋದಕ್ಕೆ. ಅಲ್ಲಿ ಗಾಡಿ ಒಂದು ಡಸ್ಟ್ ಇದೆ, ಅದು ಎಲ್ಲವನ್ನ ಕೂಡ ಸ್ವತಃ ತಾನೇ ಕ್ಲೀನ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಅದನ್ನು ಕೂಡ ಒಂದು ಗೆಸ್ಟ್ ರೂಮ್ ಅನ್ನೋ ರೀತಿಯಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿದಂತಹ ಆಶೆಯವರಿಗೆ ತುಂಬ ಖುಷಿ ಆಗುತ್ತೆ. ಏನಪ್ಪ ಇದು ಇಷ್ಟು ಚೆನ್ನಾಗಿ ರೂಮನ್ನು ಮಾಡಿದಾಳೆ, ನಿಜಕ್ಕೂ ಕೂಡ ಇವಳಂತ ಸೊಸೆನ ನಾವು ಹುಡುಕಿದ್ರು ಕೂಡ ಸಿಗ್ತಿರ್ಲಿಲ್ಲ ಅನ್ಸತ್ತೆ. ನಿಜವಾಗ್ಲೂ ಇವಳು ತುಂಬಾ ಒಳ್ಳೆ ಹುಡುಗಿ. ಇನ್ನು ಸ್ವಲ್ಪ ಸಮಯ ಅಷ್ಟೇ ಅಕ್ಕ ಸರಿತಾ ಅವರು ಇವಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಖಂಡಿತ ಇವಳು ಏನು ಎಂತೂ ಎಲ್ಲವೂ ಕೂಡ ಗೊತ್ತಾಗ್ತದಾಗೆ ಖಂಡಿತವಾಗ್ಲೂ ಸರಿತಕ್ಕ ಗೌರಿಯನ್ನು ಒಪ್ಕೋತಾರೆ ಅಂತ ಹೇಳಿ ಆಶಾ ಅನ್ಕೋತಾರೆ. ಆದರೆ ಇಲ್ಲಿ ವಿವೇಕ್ ಮಾತ್ರ ಮೋನಿಕಾನ ನೆನೆಸ್ಕೊಂಡು ಕಿಡಿಕಾಡ್ತಿದ್ದಾರೆ. ಎಂದು ಕೂಡ ಮೋನಿಕಾ ಈ ರೀತಿ ಮೋಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ. ಅವ್ಳು ನೋಡಿದ್ರೆ ಆ ರೀತಿ ಕಾಣಿಸೋದು ಕೂಡ ಇಲ್ಲ. ಆದರೆ ಇವತ್ತು ನಾನು ಮೋಸ ಹೋಗ್ಬಿಟ್ನಲ್ಲ ಅಂತ ಹೇಳಿ ಆಕೆಯ ಫೋಟೋವನ್ನು ನುಚ್ಚುನೂರು ಮಾಡಿ ಬಿಸಾಡ್ತಾರೆ. ಅದೇ ಸಮಯಕ್ಕೆ ಅಮ್ಮ ಬಂದಾಗ ಇಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ವಿವೇಕ್, ಯಾಕೆ ವಿವೇಕ್ ಡಿಸ್ಟರ್ಬ್ ಆಗಿದೆಯಾ ನೀನು? ಯಾರೋ ಮಾಡಿದ ಮೋಸಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋಬೇಕು? ಅದನ್ನೆಲ್ಲ ಬಿಟ್ಬಿಡ್ಬೇಕಾಗತ್ತಾ? ನೀನು ತಲೆ ಕೆಡಿಸ್ಕೋಬೇಡ, ಯಾಕಂದರೆ ನೀನೆಲ್ಲ ತಪ್ಪು ಮಾಡಿರೋದು ಅಂತ ಅಮ್ಮ ಹೇಳಿದಾಗ, ಹೌದಮ್ಮ ತಪ್ಪು ಮಾಡಿರೋರು ಯಾರೇ ಆದರೂ ಕೂಡ ಅದನ್ನು ಶಿಕ್ಷೆ ಅನುಭವಿಸ್ತಿರೋನು ನಾನೇ ತಾನೆ. ನಿಜಕ್ಕೂ ನನಗೆ ಆಗೋದೇ ಇಲ್ಲ, ಅವಳ ಮುಖಾನೇ ನೋಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಅವಳನ್ನೇ ಮದುವೆ ಆಗಬೇಕಾಯ್ತು. ಕೆಲವೊಂದು ಕನಸುಗಳೇ ಹಾಗಲ್ವಾ? ನಾವು ಕನಸು ಕಂಡು ನನಸಾಗಬೇಕು ಅಂತ ಆಸೆ ಪಡ್ತೀವಿ, ಅದು ಕನಸಷ್ಟೇ ಬೇಗವಾಗಿ ಹೊರಟೋಗ್ಬಿಡತ್ತೆ ನಮ್ಮ ಬದುಕಿಂದ. ಆದರೆ ಎಷ್ಟು ಕೆಟ್ಟ ಕನಸುಗಳು ನಮ್ಮ ಬದುಕಲ್ಲಿ ನಿಜವಾಗ್ಬಿಡತ್ತೆ. ಅದೇ ಈ ಮುಖ ಮುಚ್ಕೊಂಡು ಬಂದು ನನ್ನ ಮದುವೆ ಆಗಲಿಲ್ಲ. ಹಾಗೆ ನಿಜಕ್ಕೂ ನನ್ನ ಬದುಕಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ. ಬಟ್ ನಡೆದು ಹೋಯಿತು. ಸುಳ್ಳುಗಿಲ್ಲ ಹೇಳಿದರೆ ಕ್ಷಮಿಸ್ಬಿಡ್ಬಹುದಿತ್ತು ಏನು, ಆದರೆ ದೊಡ್ಡ ಮೋಸನೇ ನಡೆದು ಹೋಗ್ಬಿಟ್ಟಿದೆ. ಹೀಗಮ್ಮ ಅದನ್ನೆಲ್ಲ ಮರೆಯೋದು ಅಂದಾಗ, ಮರಿಬೇಡ ಮಗನೇ ನೀನು ಆ ಮೋಸವನ್ನು ಅಂತ ಸರಿತವರು ಹೇಳ್ಕೊಡ್ತಾರೆ. ಜೊತೆಗೆ ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರ ಪ್ರತಿಫಲವನ್ನು ಅನುಭವಿಸ್ಬೇಕು. ನೀನು ಯಾಕೆ ಊಟ ಬಿಟ್ಟು ಕೂತಿದ್ಯಾ ಬಾ ಅಂತ ಹೇಳಿ ಊಟ ಮಾಡು ಅಂತ ಕರ್ಕೊಂಡು ಬರ್ತಾರೆ. ಆ ಕಡೆ ಅಜ್ಜಿ ಕೂಡ ಆಶವನ್ನ ಗೌರಿನ ಊಟಕ್ಕೆ ಕರ್ಕೊಂಡು ಬಾ ಅಂತ ಕಳಿಸಿದಾರೆ. ಈ ಕಡೆ ಗೌರಿ ನನ್ನನ್ನು ಊಟಕ್ಕೆ ಕರೀತಿದ್ದೀರಾ? ನಿಜಕ್ಕೂ ಅಚ್ಚರಿ ಆಗ್ತದೆ, ನನಗೆ ಇಲ್ಲೇ ತಂದ್ಕೊಡ್ತೀರಾ ಅಂದ್ಕೊಂಡಿದ್ದೆ ಅಂದಾಗ, ಏನಮ್ಮ ನೀನ ಮನೆ ಸೊಸೆ ತಾನೇ, ಆದಮೇಲೆ ನೀನು ನಮ್ಮ ಜೊತೆನೇ ಕೂತು ಊಟ ಮಾಡಬೇಕಲ್ವಾ? ಖಂಡಿತ ಯೋಚನೆ ಮಾಡಬೇಡ, ನಿನ್ನನ್ನು ಎಲ್ಲರೂ ಕೂಡ ಒಪ್ಕೋತಾರೆ ಅಂತ ಮುದ್ದಿನ ಸೊಸೆ ಆಗ್ತೀಯಾ ನೀನು ಅಂತ ಹೇಳಿ ಗೌರಿಯನ್ನು ಕರ್ಕೊಂಡು ಬರ್ತಿರ್ತಾರೆ. ಇತ್ತ ಕಡೆ ಗೌರಿ ಊಟ ಮಾಡೋಕ್ಕೆ ಬರ್ತಿದ್ದಾಗೆ ಅತ್ತೆ ಸರಿತಾ ಕೆಂಡ ಕಾರಿದ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಗೌರಿ ಕೂತಿದ್ದಾಗೆ ಇಲ್ಲಿ ವಿವೇಕ್ ಇವಳ ಮುಖ ನೋಡ್ಕೊಂಡು ನಾನು ಊಟ ಮಾಡಬೇಕಾ, ಯಾವುದೇ ಕಾರಣಕ್ಕೂ ನನಗೆ ಊಟನೇ ಬೇಡ ಅಂತ ಎದ್ದು ಹೋಗ್ಬಿಡ್ತಾರೆ. ಹೀಗೆ ಒಬ್ಬೊಬ್ರು ಎದ್ದು ಹೋಗಿದ್ದೆ ನಿಜಕ್ಕೂ ಗೌರಿಗೆ ಬೆಚ್ಚರ ಆಗತ್ತೆ. ಕಾಂಚನ್ ಅವರ ಮಗಳಂತೂ ನೋಡಿದ್ಯಾ, ನೀನು ಬಂದು ಎಲ್ಲರ ಊಟವನ್ನು ಕೂಡ ಕಿತ್ಕೊಂಡ್ಬಿಟ್ಟೆ ಅಲ್ವಾ, ಇವಾಗ ಸಮಾಧಾನ ಆಯ್ತಾ ನಿನಗೆ ಅಂತ ಕೇಳಿದಾಗ ಅವ್ರಿಗೇನು ನನ್ನಿಂದ ಮೋಸ ಆಗಿದೆ, ಬೇಜಾರಿದೆ, ಕೋಪ ಇದೆ, ನಡ್ಕೊಳ್ತಾರೆ, ಅರ್ಥ ಇದೆ. ಆದರೆ ನಾನು ನಿನ್ಗೇನು ಮಾಡಿದ್ದೀನಿ ಅಂತ ನೀನು ಈ ರೀತಿ ನನ್ನ ಜೊತೆ ನಡ್ಕೋತೀಯಾ, ಕೋಪ ಮಾಡ್ಕೋತೀಯಾ, ಸಿಟ್ಟು ಮಾಡ್ಕೋತೀಯಾ ಅಂತ ಗೌರಿ ಪ್ರಶ್ನೆ ಮಾಡಿದಾಗ, ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಿದ್ವಿ, ಅದಕ್ಕೂ ಕಲ್ಲ ಹಾಕಿದ್ಯಲ್ಲ, ಇವಾಗ ನೆಮ್ಮದಿಯಾಗಿರು, ನೀನೇ ಕೂತ್ಕೊಂಡು ಊಟ ಮಾಡು ಅಂದಾಗ, ಅನ್ನಪೂರ್ಣೇಶ್ವರಿ ಮುಂದೆ ಈ ರೀತಿ ಕೂತು ಮಾತನಾಡಬಾರ್ದು, ಅನ್ನಪೂರ್ಣೇಶ್ವರಿಗೆ ಅಹಂಕಾರ ತೋರಿಸಬಾರ್ದು, ನಮಗೆ ಸಿಕ್ಕಿದ್ದನ್ನು
ಖುಷಿಯಿಂದ ನಾವು ತಿನ್ಬೇಕಾಗತ್ತೆ ಅಂತ ಹೇಳಿ ಗೌರಿ ಹೇಳಿದಾಗ ನಿನ್ನ ಕಂತೆ ಪುರಾಣ ನೀನೇ ಇಟ್ಕೋ ಅಂತ ಹೇಳಿ ಆಕೆ ಕೂಡ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ನಂತರ ನೀವು ಕೂತ್ಕೊಳ್ಳಿ ಊಟ ಮಾಡಿ ಅಂತ ಹೇಳಿ ಕವಿಯವರು ಹೇಳ್ತಿದ್ರೆ, ನಿಮಗೆ ಊಟದ ಬೆಲೆ ಏನು ಅನ್ನೋದು ಗೊತ್ತದೆ, ಅದೇ ಕಾರಣಕ್ಕೆ ನೀವು ಕೂತ್ಕೊಂಡು ಊಟ ಮಾಡ್ತಿದ್ರ, ದಯವಿಟ್ಟು ನೀವು ಊಟ ಮಾಡಿ, ನನ್ನನ್ನು ಊಟ ಮಾಡಿ ಅಂತ ಹೇಳಬೇಡಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ನೀವು, ಅವ್ರಿಗೆ ಅಹಂಕಾರ ಜಾಸ್ತಿ ಆಗಿದೆ, ಅದೇ ಕಾರಣಕ್ಕೆ ಎದ್ದು ಹೋಗಿದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರಿಗೆ ಊಟದ ಬೆಲೆ ಗೊತ್ತಿಲ್ಲ, ಊಟದಕ್ಕಿಂತ ಅಹಂಕಾರ ಹೆಚ್ಚಾಗಿದೆ ಅವ್ರಿಗೆ, ನೀವು ಕೂತು ಊಟ ಮಾಡಿ ಅಂತ ಹೇಳ್ತಾರೆ ಕವಿಯವರು. ಬಟ್ ಆದರೂ ಕೂಡ ನನ್ನಿಂದಾಗಿ ಅವರೆಲ್ಲ ಊಟ ಮಾಡದೆ ಹೋಗಿದ್ದಾರೆ, ಬೇಡ ನಾನು ಊಟ ಮಾಡೋದಿಲ್ಲ ಅಂತಾನೆ ಗೌರಿ ಹೋಗ್ಬಿಡ್ತಾರೆ. ನಂತರ ಕಾಂಚನ ಹೋಗಿದ್ದೆ, ನಿಮ್ಮಮ್ಮ ನಂಗೆ ಕಾಲ್ ಮಾಡಿದ್ರು, ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಬಟ್ ನಿಂಗೆ ಚೆನ್ನಾಗೇ ಇದೆಯಾ ಇಲ್ಲಿ ಅಂತ ಹೇಳಿದೆ, ಇಲ್ಲಾಂದರೆ ಇನ್ನಷ್ಟು ಡಿಸ್ಟರ್ಬ್ ಆಗ್ತಿದ್ರು, ಜೊತೆಗೆ ನಿನ್ನ ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೋಬೇಕಲ್ವಾ ನೀನು, ಅವಳು ಏನಾದರೂ ಮೋಸ ಹೋಗಿದ್ರೆ, ಯಾರನ್ನೂ ನಂಬಿ ಓಡ್ ಹೋಗಿದ್ರೆ ಏನು ಮಾಡೋದು, ಈಗ ತಾನೇ ಪೇಪರಲ್ಲಿ ಒಂದು ವಿಷಯ ನೋಡಿ ಬಂದೆ, ಯಾವುದೋ ಕೆರೆ ಹತ್ರ ಒಂದು ಅನಾಥ ಶವ ಬಿದ್ದಿದೆಯಂತೆ ಅಂದಾಗ ದಯವಿಟ್ಟು ಆ ರೀತಿ ಎಲ್ಲ ಮಾತನಾಡಬೇಡಿ ಅಂತ ಗೌರಿ ಹೇಳ್ತಾರೆ. ಮತ್ತು ನೀನು ಇದೇ ಮೂಲೆಯಲ್ಲಿ ಒಂದು ಕಾರ್ನರಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡು, ನಿನ್ನ ಅಕ್ಕನ ಬಗ್ಗೆ ಅವರು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿದಂತ ನಂಗೆ ವಿಷಯ ತಿಳಿಸ್ತಾರೆ, ನಿನ್ನ ಅಕ್ಕನ ಕೂಡ ಹುಡುಕ್ಬೋದು ನೀನು ಅಂದಾಗ ಈ ಕಡೆ ಗೌರಿಗೆ ಅದು ಸರಿ ಅಂತ ಅನ್ಸುತ್ತೆ. ಹಾಗಾಗಿ ಗೌರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಷ್ಟರಲ್ಲಿ ಆಲ್ರೆಡಿ ಕಾಂಚನ ಅವರು ವಿವೇಕ್ ಹತ್ರ ಗೌರಿ ಬಗ್ಗೆ ಇಲ್ದಿರೋ ಒಂದು ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಗೌರಿ ಎಲ್ಲಿ ಹೋದ್ಲು ಏನು ಅನ್ಕೊಂಡಿದ್ದೆ, ವಿವೇಕ್ ಕೂಡ ಹೊರ ಬಂದಿದ್ದಾರೆ. ಅಷ್ಟರಲ್ಲಿ ಗೌರಿ ಬರ್ತದಾಗಿ ಮುಸ್ಕ ಹಾಕೊಂಡು ಓಡಾಡೋದೇ ನಿನ್ನ ಕೆಲಸ, ಮುಸುಕ್ ತೆಗೆದು ಓಡಾಡುವುದೇ ಇಲ್ವಾ, ತೆಗಿ ಮುಸ್ಕನ್ನ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಹೇಳಿದ್ದಾರೆ ನಮ್ಮನ್ನ ನೋಡಬಾರ್ದು ಅಂತ, ಇಲ್ಲ ನಾನು ತೆಗಿಯೋದಿಲ್ಲ ಅಂದಾಗ ಸುಮ್ಮನೆ ತೆಗಿ ಅಂತ ವಿವೇಕ್ ಎಳೆದು ಬಿಡ್ತಾರೆ. ಆ ಎಳೆತಕ್ಕೆ ಇಲ್ಲಿ ಗೌರಿಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ, ತಕ್ಷಣ ಕುಸ್ತು ಹೋಗ್ತಾಳೆ, ಇಡೀ ಮನೆಯವ್ರು ಬರ್ತಾರೆ, ಏನಾಯಿತು ಏನು ಅಂತ ನೀರು ಹಾಕಿ ಎಚ್ಚರ ಮಾಡ್ತಾರೆ, ಗೌರಿಗೆ ಎಚ್ಚರವಾಗತ್ತೆ. ನಂತರ ಏನಾಯಿತು ಗೌರಿಗೆ ಅಂತಿದ್ದಾಗೆ ಕವಿ ಅವರು, ಅಯ್ಯೋ ಅವರು ನಿನ್ನೆಯಿಂದ ತುಂಬ ಆಯಾಸ ಮಾಡ್ಕೊಂಡಿದ್ದಾರೆ, ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರು, ನಂತರ ಮುಖಕ್ಕೆ ಚುಂಡ್ರಿ ಬೇರೆ ಹಾಕೊಂಡು ಕೂತ್ಕೊಂಡಿದ್ರು, ಈಗ ಊಟನೂ ಮಾಡಿಲ್ಲ, ಹಾಗಾಗಿ ತುಂಬ ಸುಸ್ತಾಗಿರುತ್ತೆ ಅಂದಾಗ, ಯಾಕಮ್ಮ ಗೌರಿ ಊಟ ಮಾಡಿಲ್ಲ ಅಂತ ಹೇಳಿ ಅಜ್ಜಿ ಆಶೆ ಅವ್ರ ಹತ್ರ ಊಟ ತೋರಿಸ್ಕೊಂಡು ತಿನ್ನಿಸೋದಕ್ಕೆ ಮುಂದಾಗ್ತಾರೆ. ಬಟ್ ಇಲ್ಲಿ ಗೌರಿ ಮಾತ್ರ ನಂಗೆ ಊಟ ಬೇಡ, ವಿವೇಕ್ ಅವರೇ ನನ್ನಿಂದಾಗಿ ಊಟ ಮಾಡಿಲ್ಲ ಅಂದಮೇಲೆ ನನಗೆ ಹೇಗೆ ಊಟ ಸೇರುತ್ತೆ ಅಂದಾಗ, ಅಮ್ಮ ತಾಯಿ ನನ್ನ ನಿನ್ನ ಸಂಬಂಧ ಆ ರೀತಿ ಏನಲ್ಲ, ಸುಮ್ಮನೆ ಊಟ ಮಾಡ್ಕೊ ಅಂತ ವಿವೇಕ್ ಹೇಳ್ತಾರೆ. ಬಟ್ ಗೌರಿ ಊಟ ಮಾಡುವುದಿಲ್ಲ. ನಂತರ ಈ ಕಡೆ ಮೋನಿಕಾ ಬಂಡವಾಳ ಅನಿಕೇತ್ಗೆ ಗೊತ್ತಾಗಿದೆ, ಅನಿಕೇತ್ ಆಲ್ರೆಡಿ ಕೈ ಕೊಟ್ಟು ಹೋಟೆಲಲ್ಲೇ ಬಿಟ್ಟು ಹೋಗಿದ್ದಾರೆ. ಬಟ್ ಇಲ್ಲಿ ಮೋನಿಕಾಗೂ ಕೂಡ ವಿಷಯ ಗೊತ್ತಾಗಿರ್ಬಹುದೇನೋ ಅನಿಕೇತ್ಗೆ ಅಂತ ಹೇಳಿ ಭಯ ಶುರುವಾಗಿದೆ. ಬೆಳಗ್ಗೆ ಆಗ್ತಿದ್ದಾಗೆ ಗೌರಿಯ ಮನೆ ಸುಸ್ಸಿಯಾಗಿ ಆ ಮನೆ ಅಂಗಳವನ್ನ ಕ್ಲೀನ್ ಮಾಡಿದ್ದೆ, ಪೂಜೆಯನ್ನ ಮಾಡಿ ರಂಗೋಲಿಯನ್ನ ಇಟ್ಟು ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದಾಳೆ. ಜಾಗಿಂಗ್ಗೆ ಹೋದಂತ ವಿವೇಕ್ ವಾಪಸ್ ಮನೆಗೆ ಬರ್ತಿದ್ದಾಗೆ ಅಂಗಳದಲ್ಲಿ ಇರ್ತಕ್ಕಂಥ ಆ ಒಂದು ರಂಗೋಲಿಯನ್ನ ನೋಡಿದ್ರೆ ಫಿದಾ ಆಗ್ಬಿಡ್ತಾರೆ, ಏನು ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತ. ನಂತರ ಇದು ಗೌರಿ ಬಿಡಿಸಿರೋದು ಅಂತ ಗೊತ್ತಾಗ್ತಿದ್ದಾಗೆ ನಾನು ಯಾಕೆ ಇವಳನ್ನ ಹೊಗಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹೊಗಳಬಾರ್ದು ಅಂತ ಅನ್ಕೊಂಡಿದ್ದೆ. ಅಮ್ಮ ಏನಾದರೂ ಈ ರಂಗೋಲಿ ನೋಡಿದ್ರೆ ಖಂಡಿತವಾಗ್ಲೂ ಇವಳ ರಂಗೋಲಿಗೆ ಅಮ್ಮ ಫಿದಾ ಆಗ್ಬಿಡ್ತಾರೆ, ಆಮೇಲೆ ಅವಳ ಪರವಾಗಿ ನಿಂತ್ಕೊಬಿಡ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಹೇಳಿ ರಂಗೋಲಿಯನ್ನ ಹಾಳು ಮಾಡ್ತಿದ್ದಾನೆ ವಿವೇಕ್. ಜೊತೆಗೆ ಇಲ್ಲಿ ಗೌರಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಿದ್ದಾರೆ. ತನ್ನ ರಂಗೋಲಿ ಹಾಳು ಮಾಡಿದ ವಿವೇಕ್ನನ್ನ ಸುಮ್ಮನೆ ಬಿಡ್ತಾಳ ಗೌರಿ, ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಒಂದು ವಿಡಿಯೋಗೆ ರೀಚ್ ಮಾಡೋದನ್ನ ಮರಿ.